ಇದು ಆಂತರಿಕ ಭದ್ರತೆ ಕಾಯ್ದುಕೊಳ್ಳದ ಪಾಕ್ಗೆ ಈಗ ಯುದ್ಧ ಜಪ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಲ್ಚಿಸ್ತಾನನ್ನ ಶತ್ರು ಅಂತ ಕರೆದ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲೇ ಹುಟ್ಕೊಂಡಿದ್ದ ಹಾಗಾದ್ರೆ ಮತ್ತೊಬ್ಬ ಶತ್ರು. ಭಾರತ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಇದು. ಆ ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರಕ್ಕೆ ಮತ್ತೊಬ್ಬ ಶತ್ರು ಈಗ ಹುಟ್ಕೊಂಡಿದ್ದಾನೆ. ಈ ಶತ್ರು ಈ ಹಿಂದೆ ಅಷ್ಟೇ ನೋಡಿದ್ವಿ, 2-3 ತಿಂಗಳ ಹಿಂದೆ ಅಷ್ಟೇ ಟ್ರೈನ್ ಅನ್ನು ಅಪಹರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಈ ಬಂಡುಕೋರರು ಟ್ರೈನ್ ಅಪಹರಣ ಮಾಡಿಬಿಟ್ಟು ಪಾಕಿಸ್ತಾನದ ಸೈನಿಕರು 264 ಪಾಕಿಸ್ತಾನದ ಸೈನಿಕರನ್ನೇ ಹೊಡೆದುರುಳಿಸಿದ್ದಾರೆ. ನಾಗರಿಕರನ್ನ ಬಿಟ್ಟಿದ್ರು. ಈ ಬಲೂಚಿಸ್ತಾನ ಕೇಳ್ತಾ ಇರುವಂತದ್ದು ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು 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 ಅಂತ ಬಲೂಚಿಸ್ತಾನ ಕೇಳ್ತಾ ಇದೆ. ಒಂದ್ ಕಡೆ ಭಾರತ ಈಗ ಪ್ರತೀಕಾರಕ್ಕೆ ಈಗ ಕಾದು ಕುಳಿತಿದೆ. ಕೆಲವೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದಲ್ಲಿ ಪುಕ ಪುಕ ಶುರುವಾಗಿದೆ. ಯಾವಾಗ ಯಾವ ರೀತಿಯಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲಿಂದ ಬೇಕಾದ್ರೂ ದಾಳಿ ಆಗಬಹುದು ಎನ್ನುವಂಥದ್ದು ಕೂಡ ಈಗ ಅವರಿಗೆ ನಿರೀಕ್ಷಿಸಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಳಗಡೆನೆ ಶತ್ರು ಹುಟ್ಕೊಂಡಿರುವಂಥದ್ದು ಇದು ಇಂದು ನಿನ್ನೆಯದಲ್ಲ. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಲೂಚಿಸ್ತಾನದ ನಾಯಕರು ನಮಗೆ ಪ್ರತ್ಯೇಕ ದೇಶ ಬೇಕು, ನಿಮ್ ಜೊತೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆಗೋಕ್ ಚಾನ್ಸೇ ಇಲ್ಲ. ಬರೀ ಉಗ್ಗಿದು ಆಂತರಿಕ ಭದ್ರತೆ ಕಾಯ್ದುಕೊಳ್ಳದ ಪಾಕ್ಗೆ ಈಗ ಯುದ್ಧ ಜಪ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲೇ ಹುಟ್ಕೊಂಡಿದ್ದ ಹಾಗಾದ್ರೆ ಮತ್ತೊಬ್ಬ ಶತ್ರು. ಭಾರತ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಇದು. ಆ ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರಕ್ಕೆ ಮತ್ತೊಬ್ಬ ಶತ್ರು ಈಗ ಹುಟ್ಕೊಂಡಿದ್ದಾನೆ. ಈ ಶತ್ರು ಈ ಹಿಂದೆ ಅಷ್ಟೇ ನೋಡಿದ್ವಿ, 2-3 ತಿಂಗಳ ಹಿಂದೆ ಅಷ್ಟೇ ಟ್ರೈನ್ ಅನ್ನು ಅಪಹರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಈ ಬಂಡುಕೋರರು ಟ್ರೈನ್ ಅಪಹರಣ ಮಾಡಿಬಿಟ್ಟು ಪಾಕಿಸ್ತಾನದ ಸೈನಿಕರು 264 ಪಾಕಿಸ್ತಾನದ ಸೈನಿಕರನ್ನೇ ಹೊಡೆದುರುಳಿಸಿದ್ದಾರೆ. ನಾಗರಿಕರನ್ನ ಬಿಟ್ಟಿದ್ರು. ಈ ಬಲೂಚಿಸ್ತಾನ ಕೇಳ್ತಾ ಇರುವಂತದ್ದು ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು 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 ಅಂತ ಬಲೂಚಿಸ್ತಾನ ಕೇಳ್ತಾ ಇದೆ. ಒಂದ್ ಕಡೆ ಭಾರತ ಈಗ ಪ್ರತೀಕಾರಕ್ಕೆ ಈಗ ಕಾದು ಕುಳಿತಿದೆ. ಕೆಲವೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದಲ್ಲಿ ಪುಕ ಪುಕ ಶುರುವಾಗಿದೆ. ಯಾವಾಗ ಯಾವ ರೀತಿಯಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲಿಂದ ಬೇಕಾದ್ರೂ ದಾಳಿ ಆಗಬಹುದು ಎನ್ನುವಂಥದ್ದು ಕೂಡ ಈಗ ಅವರಿಗೆ ನಿರೀಕ್ಷಿಸಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಳಗಡೆನೆ ಶತ್ರು ಹುಟ್ಕೊಂಡಿರುವಂಥದ್ದು ಇದು ಇಂದು ನಿನ್ನೆಯದಲ್ಲ. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಲೂಚಿಸ್ತಾನದ ನಾಯಕರು ನಮಗೆ ಪ್ರತ್ಯೇಕ ದೇಶ ಬೇಕು, ನಿಮ್ ಜೊತೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆಗೋಕ್ ಚಾನ್ಸೇ ಇಲ್ಲ. ಬರೀ ಉಗ್ಗಿದು ಆಂತರಿಕ ಭದ್ರತೆ ಕಾಯ್ದುಕೊಳ್ಳದ ಪಾಕ್ಗೆ ಈಗ ಯುದ್ಧ ಜಪ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲೇ ಹುಟ್ಕೊಂಡಿದ್ದ ಹಾಗಾದ್ರೆ ಮತ್ತೊಬ್ಬ ಶತ್ರು. ಭಾರತ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಇದು. ಆ ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರಕ್ಕೆ ಮತ್ತೊಬ್ಬ ಶತ್ರು ಈಗ ಹುಟ್ಕೊಂಡಿದ್ದಾನೆ. ಈ ಶತ್ರು ಈ ಹಿಂದೆ ಅಷ್ಟೇ ನೋಡಿದ್ವಿ, 2-3 ತಿಂಗಳ ಹಿಂದೆ ಅಷ್ಟೇ ಟ್ರೈನ್ ಅನ್ನು ಅಪಹರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಈ ಬಂಡುಕೋರರು ಟ್ರೈನ್ ಅಪಹರಣ ಮಾಡಿಬಿಟ್ಟು ಪಾಕಿಸ್ತಾನದ ಸೈನಿಕರು 264 ಪಾಕಿಸ್ತಾನದ ಸೈನಿಕರನ್ನೇ ಹೊಡೆದುರುಳಿಸಿದ್ದಾರೆ. ನಾಗರಿಕರನ್ನ ಬಿಟ್ಟಿದ್ರು. ಈ ಬಲೂಚಿಸ್ತಾನ ಕೇಳ್ತಾ ಇರುವಂತದ್ದು ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು 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 ಅಂತ ಬಲೂಚಿಸ್ತಾನ ಕೇಳ್ತಾ ಇದೆ. ಒಂದ್ ಕಡೆ ಭಾರತ ಈಗ ಪ್ರತೀಕಾರಕ್ಕೆ ಈಗ ಕಾದು ಕುಳಿತಿದೆ. ಕೆಲವೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದಲ್ಲಿ ಪುಕ ಪುಕ ಶುರುವಾಗಿದೆ. ಯಾವಾಗ ಯಾವ ರೀತಿಯಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲಿಂದ ಬೇಕಾದ್ರೂ ದಾಳಿ ಆಗಬಹುದು ಎನ್ನುವಂಥದ್ದು ಕೂಡ ಈಗ ಅವರಿಗೆ ನಿರೀಕ್ಷಿಸಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಳಗಡೆನೆ ಶತ್ರು ಹುಟ್ಕೊಂಡಿರುವಂಥದ್ದು ಇದು ಇಂದು ನಿನ್ನೆಯದಲ್ಲ. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಲೂಚಿಸ್ತಾನದ ನಾಯಕರು ನಮಗೆ ಪ್ರತ್ಯೇಕ ದೇಶ ಬೇಕು, ನಿಮ್ ಜೊತೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆಗೋಕ್ ಚಾನ್ಸೇ ಇಲ್ಲ. ಬರೀ ಉಗ್ಗಿದು ಆಂತರಿಕ ಭದ್ರತೆ ಕಾಯ್ದುಕೊಳ್ಳದ ಪಾಕ್ಗೆ ಈಗ ಯುದ್ಧ ಜಪ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲೇ ಹುಟ್ಕೊಂಡಿದ್ದ ಹಾಗಾದ್ರೆ ಮತ್ತೊಬ್ಬ ಶತ್ರು. ಭಾರತ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಇದು. ಆ ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರಕ್ಕೆ ಮತ್ತೊಬ್ಬ ಶತ್ರು ಈಗ ಹುಟ್ಕೊಂಡಿದ್ದಾನೆ. ಈ ಶತ್ರು ಈ ಹಿಂದೆ ಅಷ್ಟೇ ನೋಡಿದ್ವಿ, 2-3 ತಿಂಗಳ ಹಿಂದೆ ಅಷ್ಟೇ ಟ್ರೈನ್ ಅನ್ನು ಅಪಹರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಈ ಬಂಡುಕೋರರು ಟ್ರೈನ್ ಅಪಹರಣ ಮಾಡಿಬಿಟ್ಟು ಪಾಕಿಸ್ತಾನದ ಸೈನಿಕರು 264 ಪಾಕಿಸ್ತಾನದ ಸೈನಿಕರನ್ನೇ ಹೊಡೆದುರುಳಿಸಿದ್ದಾರೆ. ನಾಗರಿಕರನ್ನ ಬಿಟ್ಟಿದ್ರು.
ಈ ಬಲೂಚಿಸ್ತಾನ ಕೇಳ್ತಾ ಇರುವಂತದ್ದು ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು 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 ಅಂತ ಬಲೂಚಿಸ್ತಾನ ಕೇಳ್ತಾ ಇದೆ. ಒಂದ್ ಕಡೆ ಭಾರತ ಈಗ ಪ್ರತೀಕಾರಕ್ಕೆ ಈಗ ಕಾದು ಕುಳಿತಿದೆ. ಕೆಲವೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದಲ್ಲಿ ಪುಕ ಪುಕ ಶುರುವಾಗಿದೆ. ಯಾವಾಗ ಯಾವ ರೀತಿಯಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲಿಂದ ಬೇಕಾದರೂ ದಾಳಿ ಆಗ್ಬಹುದು ಎನ್ನುವಂಥದ್ದು ಕೂಡ ಈಗ ಅವರಿಗೆ ನಿರೀಕ್ಷಿಸಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಳಗಡೆನೆ ಶತ್ರು ಹುಟ್ಕೊಂಡಿರುವಂಥದ್ದು ಇದು ಇಂದು ನಿನ್ನೆದಲ್ಲ. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಲೂಚಿಸ್ತಾನದ ನಾಯಕರು ನಮಗೆ ಪ್ರತ್ಯೇಕ ದೇಶ ಬೇಕು, ನಿಮ್ ಜೊತೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆಗೋಕ್ ಚಾನ್ಸೇ ಇಲ್ಲ. ಬರೀ ಉಗ್ಗಿದು ಆಂತರಿಕ ಭದ್ರತೆ ಕಾಯ್ದುಕೊಳ್ಳದ ಪಾಕ್ಗೆ ಈಗ ಯುದ್ಧ ಜಪ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲೇ ಹುಟ್ಕೊಂಡಿದ್ದ ಹಾಗಾದ್ರೆ ಮತ್ತೊಬ್ಬ ಶತ್ರು. ಭಾರತ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಇದು. ಆ ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರಕ್ಕೆ ಮತ್ತೊಬ್ಬ ಶತ್ರು ಈಗ ಹುಟ್ಕೊಂಡಿದ್ದಾನೆ. ಈ ಶತ್ರು ಈ ಹಿಂದೆ ಅಷ್ಟೇ ನೋಡಿದ್ವಿ, 2-3 ತಿಂಗಳ ಹಿಂದೆ ಅಷ್ಟೇ ಟ್ರೈನ್ ಅನ್ನು ಅಪಹರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಈ ಬಂಡುಕೋರರು ಟ್ರೈನ್ ಅಪಹರಣ ಮಾಡಿಬಿಟ್ಟು ಪಾಕಿಸ್ತಾನದ ಸೈನಿಕರು 264 ಪಾಕಿಸ್ತಾನದ ಸೈನಿಕರನ್ನೇ ಹೊಡೆದುರುಳಿಸಿದ್ದಾರೆ. ನಾಗರಿಕರನ್ನ ಬಿಟ್ಟಿದ್ರು. ಈ ಬಲೂಚಿಸ್ತಾನ ಕೇಳ್ತಾ ಇರುವಂತದ್ದು ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು 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 ಅಂತ ಬಲೂಚಿಸ್ತಾನ ಕೇಳ್ತಾ ಇದೆ. ಒಂದ್ ಕಡೆ ಭಾರತ ಈಗ ಪ್ರತೀಕಾರಕ್ಕೆ ಈಗ ಕಾದು ಕುಳಿತಿದೆ. ಕೆಲವೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದಲ್ಲಿ ಪುಕ ಪುಕ ಶುರುವಾಗಿದೆ. ಯಾವಾಗ ಯಾವ ರೀತಿಯಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲಿಂದ ಬೇಕಾದರೂ ದಾಳಿ ಆಗ್ಬಹುದು ಎನ್ನುವಂಥದ್ದು ಕೂಡ ಈಗ ಅವರಿಗೆ ನಿರೀಕ್ಷಿಸಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಳಗಡೆನೆ ಶತ್ರು ಹುಟ್ಕೊಂಡಿರುವಂಥದ್ದು ಇದು ಇಂದು ನಿನ್ನೆದಲ್ಲ. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಲೂಚಿಸ್ತಾನದ ನಾಯಕರು ನಮಗೆ ಪ್ರತ್ಯೇಕ ದೇಶ ಬೇಕು, ನಿಮ್ ಜೊತೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆಗೋಕ್ ಚಾನ್ಸೇ ಇಲ್ಲ. ಬರೀ ಉಗಿದು ಆಂತರಿಕ ಭದ್ರತೆ ಕಾಯ್ದುಕೊಳ್ಳದ ಪಾಕ್ಗೆ ಈಗ ಯುದ್ಧ ಜಪ ಯಾಕೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದ ಪಾಕಿಸ್ತಾನ ಈಗ ಪಾಕಿಸ್ತಾನದಲ್ಲೇ ಹುಟ್ಕೊಂಡಿದ್ದ ಹಾಗಾದ್ರೆ ಮತ್ತೊಬ್ಬ ಶತ್ರು. ಭಾರತ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಇದು. ಆ ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರಕ್ಕೆ ಮತ್ತೊಬ್ಬ ಶತ್ರು ಈಗ ಹುಟ್ಕೊಂಡಿದ್ದಾನೆ. ಈ ಶತ್ರು ಈ ಹಿಂದೆ ಅಷ್ಟೇ ನೋಡಿದ್ವಿ, 2-3 ತಿಂಗಳ ಹಿಂದೆ ಅಷ್ಟೇ ಟ್ರೈನ್ ಅನ್ನು ಅಪಹರಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಲೂಚಿಸ್ತಾನದ ಈ ಬಂಡುಕೋರರು ಟ್ರೈನ್ ಅಪಹರಣ ಮಾಡಿಬಿಟ್ಟು ಪಾಕಿಸ್ತಾನದ ಸೈನಿಕರು 264 ಪಾಕಿಸ್ತಾನದ ಸೈನಿಕರನ್ನೇ ಹೊಡೆದುರುಳಿಸಿದ್ದಾರೆ. ನಾಗರಿಕರನ್ನ ಬಿಟ್ಟಿದ್ರು. ಈ ಬಲೂಚಿಸ್ತಾನ ಕೇಳ್ತಾ ಇರುವಂತದ್ದು ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು 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 ಅಂತ ಬಲೂಚಿಸ್ತಾನ ಕೇಳ್ತಾ ಇದೆ. ಒಂದ್ ಕಡೆ ಭಾರತ ಈಗ ಪ್ರತೀಕಾರಕ್ಕೆ ಈಗ ಕಾದು ಕುಳಿತಿದೆ. ಕೆಲವೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಎನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪಾಕಿಸ್ತಾನದಲ್ಲಿ ಪುಕ ಪುಕ ಶುರುವಾಗಿದೆ. ಯಾವಾಗ ಯಾವ ರೀತಿಯಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಎಲ್ಲಿಂದ ಬೇಕಾದರೂ ದಾಳಿ ಆಗ್ಬಹುದು ಎನ್ನುವಂಥದ್ದು ಕೂಡ ಈಗ ಅವರಿಗೆ ನಿರೀಕ್ಷಿಸಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಳಗಡೆನೆ ಶತ್ರು ಹುಟ್ಕೊಂಡಿರುವಂಥದ್ದು ಇದು ಇಂದು ನಿನ್ನೆದಲ್ಲ. ಸೊ ಈ ಹಿಂದೆನೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ಬಲೂಚಿಸ್ತಾನದ ನಾಯಕರು ನಮಗೆ ಪ್ರತ್ಯೇಕ ದೇಶ ಬೇಕು, ನಿಮ್ ಜೊತೆ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಆಗೋಕ್ ಚಾನ್ಸೇ ಇಲ್ಲ. ಬರೀ